ನೋಡಿದ್ರಲ್ಲ ಫ್ರೆಂಡ್ಸ್, XUV 700 ಇದು. ನೋಡಿದ್ರೆ ಒಂದು ರೌಂಡ್ ಓಡಿಸ್ಬಿಡೋಣ ಅನಿಸ್ತಾ ಇದೆ. ನೋಡೋಣ ಬನ್ನಿ, ಒಳಗಡೆ ಯಾವ ಥರ ಇದೆ, ಅದರ ವಿನ್ಯಾಸ ಏನು ಎಲ್ಲ ನೋಡ್ಕೊಬರೋಣ ಒಂದು ರೌಂಡು. ನೋಡಿ, ಇದೇನೆ ರಿಮೋಟ್ ಕೀ. ಇದರಲ್ಲಿ ರಿಮೋಟಲ್ಲಿ ವಿಶೇಷತೆ ಏನಪ್ಪ ಅಂದರೆ, ನೋಡಿ ಇದಕ್ಕೆ ಹ್ಯಾಂಡಲ್ ನೋಡಿ ಯಾವ ಥರ ಓಪನ್ ಆಗ್ತಾಯಿದೆ. ಹ್ಯಾಂಡಲ್ ಒಳಗಡೆ ಹೋಗ್ಬಿಡ್ತದೆ, ಅದು ಫುಲ್ಲು ಒಳಗಡೆ. ನೋಡಿ, ಮತ್ತೆ ಓಪನ್ ಮಾಡ್ತೀನಿ. ಓಪನ್ ಆಯಿತು, ಕ್ಲೋಸ್ ಆಯ್ತಲ್ವ, ಈಗ ಓಪನ್ ಆಯ್ತು ನೋಡಿ. ಓಕೆ, ಒಳಗಡೆ ಹೋಗೋಣ. ನೋಡಿ ಒಳಗಡೆ ವಿನ್ಯಾಸ, ಸೀಟ್ ಯಾವ ಥರ ಲಕ್ಸುರಿ ಇದೆ. ಒಂದು ಸಲ ನೋಡಿದ್ರೆ ಓಡಿಸ್ಬಿಡೋಣ ಅಂತ ಆಸೆ ಆಗ್ತಾಯಿದೆ. ನೋಡೋಣ ಏನು ಮಾಡೋದಂತ. ನೋಡಿ, ಇದು 2 ಸೀಟ್ ಆಯಿತು, 3, 4 ಸೀಟು ಲಕ್ಸುರಿ ಆಗಿದೆ. ಸೀಟ್ಗಳೆಲ್ಲ ಲಕ್ಸುರಿ ಆಗಿದೆ. 4 ಸೀಟ್ ಆಯಿತಾ, ಇನ್ನೂ 2 ಹಿಂದಿದೆ, ಅದನ್ನು ತೋರಿಸೋಣ. ಒಂದು ಸಲ ನೋಡ್ಕೊಳ್ಳಿ ನೀಟಾಗಿ. XUV 700 ಯಾವ ಥರ ಇದೆ, ಒಳಗಡೆ ಎಷ್ಟು ಲಕ್ಸುರಿ ಆಗಿದೆ ಅನ್ನೋದು ನೋಡಿ. ತುಂಬ ಚೆನ್ನಾಗಿದೆ ಗಾಡಿ. ಮತ್ತು ನೋಡಿ, ಹಿಂದೆ ಬನ್ನಿ. ನೋಡಿ, ಮುಂದೆ ಕಾಣ್ತಾ ಇರೋದು 2 ಸೀಟು, ಮಧ್ಯದಲ್ಲಿ 2 ಸೀಟು, ಇನ್ನೂ 2 ಸೀಟ್ ಎಲ್ಲಿ ಅಂತ ಕೇಳಿದ್ರೆ ಅದನ್ನು ತೋರಿಸ್ತೀನಿ ಇವಾಗ. ಬನ್ನಿ, ಇಲ್ಲಿ ನೋಡಿ, ಲಗೇಜ್ ಇಟ್ಕೋಬೋದು ಸೀಟ್ ಬೆಂಡ್ ಮಾಡಿದ್ರೆ. ಈಗ ಸೀಟು ಬೆಂಡ್ ಆಗಿದೆ, ಈಗ ಮಲಗಿಸಿದೆ ನೋಡಿ. ಈಗ ಈ ಸೀಟನ್ನು ಮಲಗಿಸಿ ಲಗೇಜ್ ಇಟ್ಕೋಬೋದು. ಬೇಡ ಅಂತ ಹೇಳಿದ್ರೆ, ಜನ ಜಾಸ್ತಿ ಇದ್ದರೆ ಈ ಸೀಟನ್ನು ಓಪನ್ ಮಾಡ್ಬೋದು. ಓಪನ್ ಆಯಿತು ನೋಡಿ, ಪಕ್ಕದ್ದು ಅದನ್ನು ಓಪನ್ ಮಾಡೋಣ. ಓಕೆ, ಅಲ್ಲಿಗೆ ಈಗ 6 ಸೀಟ್ ಆಯಿತು. 2 ಮುಂದೆ, ಮಧ್ಯದಲ್ಲಿ 2 ಮುಂದೆ, ವಿತ್ ಡ್ರೈವರ್ 2 ಸೀಟು, ಟೋಟಲಿ 6 ಸೀಟು. ಓಕೆ, ಬನ್ನಿ ಮುಂದೆ ಯಾವ ಥರ ಇದೆ ಅಂತ ನೋಡೋಣ. ಇವಾಗ ನೋಡಿ, ಇದು ರೂಪ್ ತೋರಿಸ್ತೀನಿ. ಓಪನ್ ರೂಪು ಯಾವ ಥರ ಇದೆ, ಆಪ್ರೇಟ್ ಮಾಡೋದು ಯಾವ ಥರ, ಟೋಟಲ್ ಫುಲ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಮೇಲೆ ಇಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ವಿಚ್ ಆನ್ ಮಾಡ್ಕೊಂಡ್ರೆ ಮಾತ್ರ ಅದು ಸಾಧ್ಯ. ನೋಡಿ, ಸ್ವಿಚ್ ಇಲ್ಲಿದೆ, ಸ್ವಿಚ್ ಕೊಟ್ಟಿದ್ದಾರೆ. ಇದನ್ನು ಹಿಂದೆ ಮಾಡಿದ್ರೆ ಓಪನ್ ಆಗುತ್ತೆ. ನೋಡಿ, ಹಿಂದೆ ಮಾಡ್ತೀನಿ ಇವಾಗ. ಓಪನ್ ಆಗ್ತಾಯಿದೆ. ಅದ್ರ ಮೇಲೆ ಗ್ಲಾಸ್ ಇದೆ. ಇದು ಒಂದು ರೂಪ್ ಆದರೆ ಅದ್ರ ಮೇಲೆ ಗ್ಲಾಸ್ ರೂಪ್ ಇದೆ. ನೋಡಿ, ಗ್ಲಾಸ್ ರೂಪ್ ಓಪನ್ ಆಗುತ್ತೆ. ಈಗ ಅದು ಫುಲ್ ಓಪನ್ ಆಗುತ್ತೆ. ಅದು ಮತ್ತೆ ಕ್ಲೋಸ್ ಮಾಡೋಣ. ನೋಡಿ, ಗ್ಲಾಸ್ ರೂಪ್ ಕ್ಲೋಸ್ ಆಯಿತು. ಮತ್ತೆ ಬಂದು ಕೂತ್ಕೊಳ್ಳೋದು. ಇನ್ನೊಂದು ರೂಪು ಫುಲ್ ಕ್ಲೋಸ್ ಮಾಡಿಬಿಡೋಣ. ಓಕೆ, ಕ್ಲೋಸ್ ಆಯ್ತಲ್ವಾ. ಈ ಥರ ಸಿಸ್ಟಮ್ ಭಾಳ ಚೆನ್ನಾಗಿದೆ. ಮುಂದೆ ಇನ್ನೇನಪ್ಪ ಅಂದರೆ, ನೋಡಿ, ಇದೆಲ್ಲ ಮುಂದೆ ಮೀಟ್ರ್ ಬೋರ್ಡು ಥರ ಅಂತೀವಲ್ಲ, ಅವೆಲ್ಲ ಇದೆ ಮುಂದೆ ಎಲ್ಲ ಸಿಸ್ಟಮ್ ಎಲ್ಲ. ಇದು ನೋಡಿ, ಇಲ್ಲಿ ಇದು ಹ್ಯಾಂಡ್ ಗೇರ್ ಇದು, ಹ್ಯಾಂಡ್ ಬ್ರೇಕ್ ಇದು ನೋಡಿ. ಅದು ಕ್ಲೋಸ್ ಮಾಡ್ಕೊಂಡ್ರೆ ಇದು ಆಟೋ ಲಾಕ್ ಆಗುತ್ತೆ. ನಾವು ನಿಲ್ಲಿಸಿದ ತಕ್ಷಣ ಆಟೋಮೆಟಿಕ್ಕಾಗಿ ಅದು ಅದ್ರ ಪಾಡಿಗೆ ಅದು ಹ್ಯಾಂಡ್ ಬ್ರೇಕ್ ಹೇಳ್ಕೊಳ್ಳುತ್ತೆ. ಇದು ಬಂದು ಡ್ರೈವಿಂಗ್ ಮೋಡ್ ಅಂತಾರೆ ಅದಕ್ಕೆ. ನಾವು ಸಿಟಿಯಲ್ಲಿ ಹೋಗೋವಾಗ ಒಂಥರ, ಅಥವಾ ಇದರಲ್ಲಿ ಹೋಗೋ ಒಂಥರ. ಇದು ಬಂದು ಸೀಟು ಹಿಂದೆ ಮುಂದೆ ಮಾಡೋ ಅಂಥದ್ದು ಇದು. ನೋಡಿ, ಇದು ಇಲ್ಲಿ ಕೊಟ್ಟಿದ್ದಾರೆ. ನಾವು ಕೆಳಗಡೆ ಕೈ ಹಾಕಿ ಎಳೆಯೋಂಥದ್ದೇನಿಲ್ಲ. ಇದು ಮುಂದೆ ಮಾಡಿದ್ರೆ ಮುಂದಕ್ಕೆ ಹೋಗುತ್ತೆ, ಹಿಂದೆ ಮಾಡಿದ್ರೆ ಸೀಟ್ ಹಿಂದಕ್ಕೆ ಬರ್ತದೆ. ಮೇಲೆ ಮಾಡ್ಬೋದು, ಕೆಳಗೆ ಮಾಡ್ಬೋದು. ಇದು ಮೇಲೆ ಕೆಳಗೆ ಮಾಡ್ಬೋದು. ನಾವು ಇದು ಹೊರಗ್ತೀವಲ್ಲ, ಹಿಂದೆ ಬೆನ್ನು, ಅದು ಸೀಟಿಂದು ಹಿಂದೆ ಮುಂದೆ ಹೈಟು ಅಥವಾ ಡೌನ್ ಮಾಡ್ಬೋದು. ಯಾವ ಥರ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು. ಸರಿನಾ. ಈಗ ಇದರದ್ದು ಇನ್ನೊಂದು ವಿಶೇಷತೆ ಏನು ಅಂದರೆ, ಈ ಗಾಡಿದು ನಾವು ಒಂದು ಸಲ ಅಡ್ಜಸ್ಟ್ ಮಾಡಿ ಇಟ್ಬಿಟ್ರೆ, ನಮ್ಗೆ ಯಾರು ನಾವು ಓಡಿಸ್ತೀವಿ, ಒಂದು ಸಲ ನಮ್ಮ ಲೆವೆಲ್ಲಿಗೆ ಅಡ್ಜಸ್ಟ್ ಮಾಡಿಟ್ರೆ ಅದ್ರ ಪಾಡಿಗೆ ಅದು ನಾವು ಬಂದ ತಕ್ಷಣ ನಮ್ಮ ಇದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಅದು ನಾವು ಮತ್ತೆ ಇನ್ನೊಂದು ಸಲ ಹಿಂದೆ ಮುಂದೆ ಮಾಡೋ ಕೆಲಸ ಇಲ್ಲ. ನಾವು ನಿಲ್ಲಿಸಿದ ತಕ್ಷಣ ಅದು ಏನು ಮಾಡ್ತದೆ, ಗಾಡಿ ನಿಲ್ಲಿಸಿ ಡೋರ್ ಓಪನ್ ಮಾಡಿದ ತಕ್ಷಣವೇ ಅದು ನಮ್ಗೆ ಜಾಗ ಮಾಡಿಕೊಳ್ಳುತ್ತೆ. ಇಳಿಯೋದಕ್ಕೆ ಹಿಂದಕ್ಕೆ ಹೋಗ್ಬಿಡುತ್ತೆ. ಸೀಟ್ ಹಿಂದಕ್ಕೆ ಹೋಗಿ ನಮ್ಗೆ ಜಾಗ ಮಾಡಿಕೊಳ್ಳುತ್ತೆ.
ಆಮೇಲೆ ಮತ್ತೆ ನಾವು ಬಂದು ಕೂತವಾಗ ನಮ್ಗೆ ಯಾವ ಥರ ಬೇಕೋ ಅದು ಅದೇ ಥರ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಇದು ನೋಡಿ ಕ್ಯಾಮ್ರಾ, ಒಳಗಡೆ ಕ್ಯಾಮ್ರಾ ಮುಂದೆ ಹಿಂದೆ ಎಲ್ಲ ಎಷ್ಟು ನೀಟಾಗಿ ಕಾಣಿಸ್ತಿದೆ, ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಕಾಣಿಸ್ತಾ ಇದೆ ಅಲ್ವಾ. ಇದು ಸ್ಟಾರ್ಟ್ರ್, ಇದು ಸ್ಟಾರ್ಟ್ ಮಾಡಿಕೊಂಡು ಮುಂದಕ್ಕೆ ಏನು ಮಾಡಬೇಕು ಅಂತ ನೋಡೋಣ. ಒಂದು ರೌಂಡ್ ಹೋಗಿ ಬಂದುಬಿಡೋಣ ಅಲ್ವಾ. ಒಂದು ರೌಂಡು ಯಾವ ಥರ ಗಾಡಿ ಓಡ್ತದೆ, ಯಾವ ಥರ ಮಜಾ ಸಿಗ್ತದೆ ಅಂತ ಹೇಳ್ಬಿಟ್ಟು ಒಂದು ರೌಂಡು ಹೋಗಿ ಬಂದೇ ಬಿಡೋಣ. ಓಕೆ.